ಸ್ನೇಹಿತರೆ. ಸೊ ಇವತ್ತು ನಾವು ಕುಲು ಮನಾಲಿಗೆ ಹೋಗ್ತಾ ಇದ್ದೀವಿ. ಮೇಯ್ನ್ ಇದಕ್ಕೇ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ, ಗೇಮ್ಸ್ ಎಲ್ಲ ಇರುತ್ತೆ, ರಿವರ್ ರಾಫ್ಟಿಂಗು, ಏನು ಮೇಲ್ಗಡೆ ಇಲ್ಲ ಅದ್ರದ್ದು ಹೋಗೋದು ಎಲ್ಲ, ಅದರ ನೇಮ್ ಗೊತ್ತಿಲ್ಲ ಸ್ಪೆಸಿಫಿಕ್ ಆಗಿ, ಎಲ್ಲ ಅದಕ್ಕೆ ಹೋಗ್ತಿರೋದು ನಮ್ಮ ವಯಸ್ಸೆಲ್ಲ. ಓಕೆ, ಅಯ್ಯೋ ಒಳ್ಳೆ ಮಜಾ ಆಯ್ತು ಇವತ್ತು. ಹೋಗ್ತಿದ್ದೆ, ಫ್ಲಿಪ್ಕಾರ್ಟ್ ಅವನು ಏನೋ ಒಂದು ಕವರ್ ಬಿಡಿಸ್ಕೊಂಡು ಹೋಗ್ಬಿಟ್ಟ. ಪಾಪ ಅವ್ರಿಗೆ ಕೊಡೋಣ ಅಂತ ಹೋದಾಗ ಟರ್ನ್ ಮಾಡಿದೆ ಗುರು. ನಾನು ಮತ್ತು ಮೇಡಮ್ಮು ಬಿದ್ದೆ ಹೋಗ್ಬಿಟ್ವಿ. ಭಾರ ಇತ್ತಲ್ವಾ, ಅಂದರೆ ಟರ್ನ್ ಮಾಡಬೇಕಾದ್ರೆ ಅದು ಕಲ್ಲು ಸಿಕ್ಕಾಕೊಂಡ್ಬಿಡ್ತು. ಗಾಡಿ ಯಾವತ್ತು ಬೀಳ್ಸವನೇ ಅಲ್ಲ ನಾನು. ಆಫ್ ರೋಡಲ್ಲಿ ಬಿಡಿ ಮಗು ಥರ ಮಲಗಿಸ್ಬೋದು, ಹೋಗಾಗ ಟರ್ನಿಂಗಲ್ಲಿ ಒಂಥರ ಜಸ್ಟ್ ಮಿಸ್ಸಲ್ಲಿ ಒಂಚೂರು ಹಂಗೆ ಉದುರ್ಕೊಟ್ಟು ಗಾಡಿ. ಟರ್ನಿಂಗಲ್ಲಿ ಉದುರ್ಕೊಟ್ಟು ಓಕೆ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸ್ಟ್ರೈಟಾ? ಹೋಗ್ತಾ ಇದ್ದೀವಿ ಇವಾಗ. ಓಕೆ, ಮತ್ತು ಅದಾದಮೇಲೆ ಅಲ್ಲೂ ಒಂದು ಕಡೆ ಟೋಪಿ ಉದುರಿಸ್ಕೊಂಡ್ರು ಮೇಡಮ್ ಅವರು. ಮತ್ತು ಅಲ್ಲೂ ಬೇಕಾದ್ರು ಅಲ್ಲೂ ಜಸ್ಟ್ ಬೇಸು. ಯಾಕೆ ಲಿಫ್ಟಲ್ಲಿ ಬರ್ತಾರೆ? ರೈಟ್ ಜಾಗ ಇದ್ರು ರೈಟಿಗೆ ಯಾಕೆ ಹೋಗೋದಿಲ್ಲ? ಓಕೆ, ಕಮಾನ್ ಲೆಟ್ಸ್ ಗೋ. ಸ್ನೇಹಿತರೆ, ಎಲ್ಲ ಗೇಮಿಂಗ್ ಪ್ಲೇಸಿಗೆ ಬಂದಿದ್ದೀವಿ. ನೋಡಿ ಈ ಮಗು ಹೆಂಗೆ ಆಟ ಆಡ್ತಾ ಇದೆ. ಓಕೆ, ಮನಾಲಿಯಲ್ಲಿ ಇದ್ದೀವಿ, ಹೋಗ್ತಾ ಇದ್ದೀವಿ. ಸೊ ಸ್ನೇಹಿತರೆ ನೋಡಿ, ರೋಪ್ ವೇಗೆ ಅಂದರೆ ಈ ಥರ ಇರುತ್ತೆ, ಫುಲ್ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ. 750 ಪರ್ ಹೆಡ್, ಒಬ್ಬಂಗೆ 750 ರುಪೀಸು. ನೋಡಿ 750 ರೂಪಾಯಿ. ಇಲ್ಲಿ ನೋಡಿ, ಹಿಂದೆ ಬ್ಯಾಕಪ್ಗೆ ಇರ್ತಾರೆ. ಹೊಡಿತು ಸೂಪರ್. ಇಲ್ಲ ಹಿಂಗೆ ಆಟ ಆಡ್ತಾ ಇದ್ದಾರೆ ನೋಡಿ ಪ್ಯಾರಾಚೂಟಲ್ಲಿ. ಪ್ಯಾರಾಗ್ಲೈಡಿಂಗು ಹೋಗ್ತಾ ಇದೆಯಾ? ಹುಷಾರು ಆಯ್ತಾ? ಸೊ ಏನಾರು ನಾನು ತೀರ್ಕೊಂಡ್ರೆ ಚೇತನ್ 3,500 ಎಲ್ಲ ಬರಿಬೇಕು ಸ್ನೇಹಿತರೆ. ಇದೆಲ್ಲ ನಮ್ಮ ಸಾವಿಗೆ ನಾವೇ ಕಾರಣರು ಅಂತ ಬರ್ಬೋಗ್ತಾ ಇದ್ದೀವಿ. ಸೊ ಸತ್ರೆ ನಮಗೆ ನಮ್ಮ ಮೇಲೆ ಎಲ್ಲ. ಇವಾಗ ಹೆಂಗಾಗಿದೆ ಅಂದರೆ ನಮ್ಮ ಎಕ್ಸಾಮ್ ಟೈಮ್ ಟೇಬಲ್ ಬಂದಂಗೆ ಇದು. ನಮ್ಮ ಟೈಮ್ ಟೇಬಲ್ ಬಂದಾಗ ನಾವೇ ಓದ್ಕೊಳ್ತೀವಲ್ಲ, ಸೇಮ್ ಹಂಗೆ. ಅದಕ್ಕೆ ಇವ್ರಿಗೆ ಇದು ಟೈಮ್ ಟೇಬಲ್ಲು. ಹೌದು, ಸತ್ರ ಇವಾಗ ಕಾರಣ ಅಂತ ಅಷ್ಟೇ. ಸೊ ಸ್ನೇಹಿತರೆ ನೋಡಿ, ಈ ಥರ ಸೀಲ್ ಹಾಕ್ತಾರೆ. ಈ ಥರ ಸೀಲ್ ಹಾಕಿ ಇವಾಗ ಕರ್ಕೊಂಡು ಹೋಗ್ತಾರೆ. ನೋಡಿ ಇಲ್ಲಿ ಮುರಿದ್ಬಿಟ್ಟು ಅರ್ಧ ಪೀಸ್ ನಮ್ಗೆ ಕೊಡ್ತಾರೆ, ಇನ್ನರ್ಧ ಪೀಸ್ ಅವ್ರು ಇಟ್ಕೋತಾರೆ. ಬರೋವರೆಗೂ ಬಂದಮೇಲೆ ಇಲ್ಲಿ ಕೊಡಬೇಕು. ಜಾಲಿ ಹೇಳಿಲ್ವಾ? ಇನ್ನರ್ಧ ನಮಗೆ ಕೊಡ್ತಾರೆ, ಇನ್ನರ್ಧ ಅವ್ರು ಇಟ್ಕೋತಾರೆ. ಜಾಲಿ. ಇವಾಗ ಈ ಥರ ಎಲ್ಲ ಬ್ಯಾಗೆಲ್ಲ ಹಾಕೊಬೇಕು. ಈ ಥರ ಬ್ಯಾಗ್ ಹಾಕೊಂಡ್ರೇ ಫುಲ್ ಸೇಫ್ಟಿ. ಫುಲ್ ಎಲ್ಲ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ನೋಡಿ ಇವಾಗ ಬರೀ 4 ಜನ ಇರೋದು. ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ ಇದು ನೋಡಿ. ಸೂಪರ್, ಜಾಲಿ. ಓ ಇನ್ನು ಮೇಲೆ ಹೋಗುತ್ತೆ, ಇನ್ನು ಜಾಲಿ. ಒಂದೇ ಸರಿ ಕರ್ಕೊಂಡು ಮೇಲೆ ಬಿಟ್ಬಿಡೋ. ಹಲೋ, ಆಲ್ಟೋ 800 ತರ ಗೊತ್ತಾಯ್ತು. ಊಟ ಗೊತ್ತಾ ಮಕ್ಕಳಿಗೆ? ಫುಲ್ ಕ್ಯಾಂಪಿಂಗ್ ಎಲ್ಲ ಮೃಷ್ಟಾನ್ನ ಭೋಜನ ಖುಷಿ ಮಕ್ಕಳಿಗೆ ಇವತ್ತು. ಅಯ್ಯಪ್ಪ, ಏನ್ ಹೈಟ್ ಹೋಗ್ತಾ ಇದೆ ಇದು.
ಓ ಅಣ್ಣ ಇದು ಆಗಲ್ಲ ತಾನೆ MC ತಂದ್ಬಿಡ್ಬೇಕಿತ್ತು. ಬಿದ್ದ ಮೇಲೆ ಏನೋ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿದೆ ಮಾತ್ರ. ಎಲ್ಲ ಚೆನ್ನ ಎಲ್ಲಿ ಗ್ಯಾಪ್ ಸಿಗುತ್ತೆ ಬರ್ಬೇಕಾ? ಅಲ್ಲಿ ಓಪನ್ ಐತ್ ನೋಡ, ಹಿಂದೆ ವಿಡಿಯೋ ಮಾಡು. ಅಣ್ಣ ಇಲ್ಲಿ ಮಗ ಕೈ ಮೇಲೆ ತಕೋಬೇಡ ಜಾಸ್ತಿ. ಕಿಲ ನಾ ಬಿಡಕಿಲ್ಲ. ಓ ರಿಟರ್ನ್ ಹಾಕು. ಮಗ ನಿಂದಾಯ್ತಾ? ನಮ್ದು 15 ಸೆಕೆಂಡ್ ಜನ ಕೇವಲ ನಿಂತಿದ್ದಾರೆ 15 ಸೆಕೆಂಡ್ ಅಂತ. ಏಯ್ ಗುರು ವೇಟ್ ಬ್ಯಾಲೆನ್ಸ್ ಆಗಲ್ಲ ಗುರು. ಈ ಕಡೆ ನೀವೇನು ಮಾಡ್ತೀರಾ? ಜಿಪ್ ಲೈನ್ ಅನ್ಬಿಟ್ಟು ಆಮೇಲೆ ಲಾಸ್ಟ್ ಲೈನ್ ಕರ್ಕೊಂಡು ಹೋಗ್ಬಿಟ್ಟಿರೋ. ಒಳ್ಳೆ ಆಲ್ಟೋ ಇದ್ದಂಗಿದೆ ಅಮ್ಮ ಇದು. ಆಲ್ಟೋಗಿಂತ ದೊಡ್ಡದಾಗಿದೆ ನ್ಯಾನೋ. ಕೊಂಬೆ ಕೈ ಹೊಡೆದು ಬಿಟ್ಟು. ಏ ಹುಷಾರ್ಲು, ನೀನ್ ಹೇಳಿದ್ಮೇಲೆ ಅದೆಲ್ಲ ತಲೆಗೆ ಹೊಡಿತಿರೋದು. ಹ್ಞೂ ಗುರು, ಪ್ಯಾನ್ ಒಂದು ಹಾಕಿ AC ಇಡ್ಬೇಕಾಯ್ತು ಅವರು. ಇಳಿದ ತಕ್ಷಣ ಎಸಿನ ನಜ್ಜಿ ಇಷ್ಟ ಹೈಟಿಂದ ಪ್ಯಾರಾಗ್ಲೈಡಿಂಗ್ ಕೆಳಗಡೆ ಬಿಟ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮೇಲಿಂದ ಆಲೂಗಡ್ಡೆ ಹಾಕಿದ್ರೆ ಕೆಳಗಡೆ ಫ್ರೈಸ್ ಆಗಿ ಬಂದಿರ್ತದೆ. ಯಪ್ಪಾ ನೀವು ಒಂದೇ ಕಡೆ ಫ್ರೆಂಚ್ ಫ್ರೈಸ್. ಇವ್ನು ಏನೇ ಮೇಲೆ ಬಂದ್ರೆ ಅವಾಗ ಸ್ಪೀಡ್ ಮಾಡ್ತಾನಣ್ಣ ಅವನು. ಇಲ್ಲ ಗುರು, ಅದು ಕನೆಕ್ಷನ್ ಸಿಗುತ್ತಲ್ಲ, ಅದು ಎತ್ತು ಬಿಸಾಕೋದು. ಹೋಗ ಬೇಗ ಹೋಗು ಅಂತ. ಆಮೇಲೆ ಸ್ವಲ್ಪ ಮೆಲ್ಲಗೆ ಹೋಗೋದು. ಮನೇಲಿ ಊರೇ ಕಾಣಿಸ್ತಾ ಇದೆ ಗುರು ಇದ್ರಲ್ಲಿ. ಇಲ್ಲಿಂದ ಪ್ಯಾರಾಗ್ಲೈಡಿಂಗ್ ಲೆಕ್ಕ ಹಾಕೊಳ್ರಿ. ಪ್ಯಾರಾಗ್ಲೈಡಿಂಗ್ ಲಾಸ್ಟ್ ಗ್ಲೈಡಿಂಗ್ ಆಗದೆ ಇದ್ರೆ ಸಂತೋಷ. ಎಲ್ಲಾರ್ಗು ಕೊಂಡೆ ಪಲ್ಯ ಮಾಡಿ ಕಳಿಸ್ತಾರೆ. ಪ್ಯಾರಾಗ್ಲೈಡಿಂಗ್ ಅಪ್ಪ ನಾನು ಹೋಗಿದ್ದೆ, ಊದೋಗ್ತಾ ಇದೆ ಬಿದ್ದವ್ರಿಗೆಲ್ಲ. ನಾನು ಹೋಗಿದ್ದೆ, ಒಳ್ಳೇದಾಯ್ತು. ಅಣ್ಣ ಹಸು ಇಲ್ಲಿ ಬಂದು ಮೇಯ್ತೈತೆ. ಇಲ್ಲಿ ಇಲ್ಲಿ ನೋಡ್ರಿ, ಹೂಗುರು ಯಾವ್ದೋ ದನಗಳು ನೋಡಿ ಇಲ್ಲಿ ಬಂದು ಮೇಯ್ತಾ ಇದೆ. ಧೈರ್ಯವಾದ ದನ ಅದು. ಬಂದ್ಬಿಡ್ತಾ ಬಂತು. ಒಂದಚ್ಚಿ ಓ ಹಳೇದು ಕೆಳಗಡೆ ಇದೆ, ಹಳೆ ಕೇಬಲ್. ಇದು ಹೊಸದು ಗುರು. ಇಲ್ಲಿಂದ ಪ್ಯಾರಾಗ್ಲೈಡಿಂಗ್ ಮಾಡಿದ್ರೆ ಹೊಂಟೈತಾರೆ. ಏನೋ ಆಗ್ದವ್ರೆ ಸ್ವಲ್ಪ ಆದ್ರೂ AC ಏನಾರು ಇದ್ರೆ ಚೆನ್ನಾಗಿರೋದು. ಒಂದೇ ಒಂದು ಪ್ಯಾನರ್ ಇಡ್ಬೇಕಾಯ್ತಪ್ಪ ಅವರು. ಈಗ ಬರ್ತಾ ಇರೋದೆಲ್ಲ ಖಾಲಿನೇ ಬರ್ತಾ ಇದೆ. ಹ್ಞೂ ನಾವು ಹೋಗ್ತಾ ಇರೋದೆಲ್ಲ ಖಾಲಿನೇ. ಕರ್ಕೊಂಡು ಹೋಗ್ಬಿಟ್ಟಾರಪ್ಪ. ಅಣ್ಣ ಅದು ಮೋಸ್ಟ್ಲಿ ಕೆಳಗಡೆ ಇರೋದು. ಬಸ್ ಸ್ಟಾಪ್ ಮುಂದೆ ಬರ್ತಾ ಇದೆ. ಮೆಟ್ರೋ ಸ್ಟೇಷನ್ ಅಲ್ಲಿ ವೇಟಿಂಗ್ ಅಲ್ಲಿ ಇದ್ದೇವೆ. ಇನ್ನೇನು ಡೋರ್ ಓಪನ್ ಆದ ತಕ್ಷಣ ಇಳ್ಕೊಬಿಡೋದೆ. AC ಬೇರೆ ಇಲ್ಲ, ಇಳಿಬೇಕಾದ್ರೆ ಹುಷಾರಾಗಿದೆ. ಎಲ್ರಿಗೂ ಬೆಳ್ತೋಗಿದೆ. ಖಾಲಿ ಇತ್ತು ಅದು, ಲಾಕ್ ಓಪನ್. ಜನನೇ ಇಲ್ಲ. ಜನ ಎಲ್ಲ ಎಲ್ಲೋಗಿದಾರೋ. ಒಂದ್ ಸೈಡ್ಗೆ ಫೈನಲಿ ಬಂದ್ವಿ. ಉಯ್ಯಾಲೆ ಇಳಿಬೇಕು. ನೋಡಿ ಇವಾಗ ಡೋರ್ ಕಟ್ಟಂತ ಓಪನ್ ಆಗುತ್ತೆ ಆಟೋಮ್ಯಾಟಿಕ್ ಆಗಿ. ಜಿಮ್ ಜಿಮ್ ಸಿಮ್ಸಾ ಏನದು ಸಿಮ್ ಓಪನ್ ದಿ ಡೋರ್. ಇರುಗುರು ಓಪನ್ ಆಗ್ಲಿ ಮೆಲ್ಲಗೆ. ವಿಶಾಲ್ ಅಷ್ಟೇ ಗುರು, ಇನ್ನೇನು ಇಳಿ. ಇದು ಮೇನ್ ಆಗಿ ಪಾಯಿಂಟ್ ಅಷ್ಟೇ. ಪಾಯಿಂಟ್ ಬಂದಿದ್ದೀವಿ. ಸೂಪರ್ ಆಗಿತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಆದರೆ ಏನಪ್ಪ ಅಂದರೆ ಪಟನ್ ನೋಡಿ, ಇಲ್ಲಿಂದ ನಡ್ಕೊಂಡು ಹೋಗೋದು. ಅಲ್ಲಿಂದ ಬಂದ್ವಿ. ಇಲ್ಲಿಂದ ಪೂರಾ ಟ್ರಕ್ಕಿಂಗು. ಇಡೀ ಹೋಲ್ ಮನಾಲಿನೇ ಕಾಣ್ತಾ ಇದೆ ನೋಡಿ ಇಲ್ಲಿ. ಸಾಕಾಗಿದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು, ಜಾಲಿ. ಹೆಂಗಣ್ಣ ನಡ್ಕೊಂಡು ಹೋಗೋದು ಮತ್ತೆ ಪಾತೆ ಕಾಣಿಸ್ತಾ ಇದ್ರೆ ಇಲ್ಲಿ ಕೊಟ್ಟಿದ್ದಾರೆ ತಿಗೋಕ್ಕೆ. ಬನ್ನಿದ್ದಂಗಿದೆ. ಓಕೆ, ಹ್ಯಾಪಿ ಜರ್ನಿ ಆ್ಯಂಡ್ ಸೇಫ್ ಜರ್ನಿ. ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್. ಗಯಾ ಹುಷಾರಾಗಿ ಬಂದ್ರೆ ಕೆಳಗಡೆ ಸಿಗ್ತೀವಿ. ಓಕೆ, ಸಿಗೋದ. ಮೇಡಮ್ ಅವರೇ, ರೋಹಿತ್ ಅಕ್ಕ ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಅಕ್ಕ. ಹುಷಾರಾಗಿ ಹೋಗಿ ಲ್ಯಾಂಡ್ ಆಗಿ. ಕೆಳಗಡೆ ಸಿಗ್ತೀವಿ, ಇಲ್ಲ ಮೇಲೆ ವೇಟ್ ಮಾಡ್ತಿರ್ತೀನಿ. ಏ ಬೇಡ ನಮ್ಗಿನ್ನ ಬೇಜಾನ್ ಟೈಮ್ ಇದೆ ಅನ್ಸುತ್ತೆ ಬರೋಕ್ಕೆ. ಅದೇ ಲ್ಯಾಂಡಿಂಗ್ ಹುಷಾರಾಗಿ ಲ್ಯಾಂಡ್ ಆಗಿ. ಹಿಂಗೆ ಹಾರ್ಕೊಂಡು ಹೋಗ್ತಾರೆ ಇವಾಗ ಜಾಲಿಯಾಗೆ. ಗನ್ ಅನ್ಕೊಂಡ್ಬಿಟ್ಟಿದ್ದೀನಿ ನೀವು.
250 kg ಹಿಡಿಯತ್ತಂತಿದು. ಸೂಪರ್. ಪೈಲಟ್ ನಾವು ಹೋಗೋರು ಸೇರಿ ಕೆಜಿ ಲೆಕ್ಕದಲ್ಲಿ 100-200 ಅನ್ನೋ ತರ ನೋಡಿ. ಈ ಬ್ಯಾಗ್ 240 kg ನಾ ಅದು 250 ಭಯ ನನಗೆ. ಇಲ್ಲಿಂದ ನೋಡಿ ಹೆಂಗಿದೆ, ಇಲ್ಲಿಂದ ಹಿಂಗೆ ಹೋಗೋದು. ಎಕ್ಸಾಮ್ ಬೇರೆ ಇದೆ. ನೋಡ್ಕೊಳ್ಳಿ